ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್, ನಾನೇ ನಳಮಹಾರಾಜ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಹೇಗಿದೆ ನಮ್ಮ ಅಡುಗೆ ಮನೆ? ಚೆನ್ನಾಗಿದೆ ಅಲ್ಲ? ಇವತ್ತಿಂದ ನಮ್ಮ ಅಡುಗೆ ಮನೆಯಲ್ಲಿ ಹೊಸ ಹೊಸ ನಳಮಹಾರಾಜರು ಭಿನ್ನ ವಿಭಿನ್ನವಾದ ನಳಪಾಕಗಳನ್ನ ನಿಮ್ಗೆ ಪರಿಚಯ ಮಾಡೋದಕ್ಕೆ ಬರ್ತಿದ್ದಾರೆ. ಹಾಗಾದ್ರೆ ಇವತ್ತು ಯಾಕೆ ತಡ? ಲೆಟ್ಸ್ ಬಿಗಿನ್ ದ ಶೋ. ನಾನೇ ನಳಮಹಾರಾಜ. ಎಸ್ ವೀಕ್ಷಕರೇ, ಕಾರ್ಯಕ್ರಮಕ್ಕೆ ಶುಭ ಕೋರಿದ್ದಾಗಿದೆ. ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮ ಶುರು ಮಾಡಬೇಕು ಅಂದ್ರೆ ನಮ್ಮ ಜೊತೆ ಸ್ಪೆಷಲ್ ಗೆಸ್ಟ್ ಇರಬೇಕು ಅಲ್ವಾ? ಹೌದು, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ವಿಶೇಷ ಅತಿಥಿ ಇದ್ದಾರೆ. ಹಾಗಾದ್ರೆ ಯಾರವರು, ಏನಿವತ್ತು ಅಡುಗೆ ಮಾಡ್ತಿದ್ದಾರೆ? ನಿಮಗೂ ಕೂಡ ಕ್ಯೂರಿಯಾಸಿಟಿ ಇದೆ ಅಲ್ವಾ? ನಮಗೂ ಕೂಡ ಕ್ಯೂರಿಯಾಸಿಟಿ ಇದೆ. ಹಾಗಾದ್ರೆ ಅವರನ್ನ ಬರಮಾಡ್ಕೊಳ್ಳೋಣ ಬನ್ನಿ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ಮೊದಲಿಗೆ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸಮಸ್ತ ಎಲ್ಲ ವೀಕ್ಷಕ ಬಾಂಧವರಿಗೆ ನನ್ನ ನಮಸ್ಕಾರ. ಗುರುಜಿ, ನಿಮಗೆ ಪರಿಚಯ ಮಾಡ್ಕೊಡೋದೇ ಬೇಡ, ಆಲ್ಮೋಸ್ಟ್ ಎಲ್ಲ ವೀಕ್ಷಕರಿಗೂ ಕೂಡ ನಿಮ್ದು ಆಲ್ರೆಡಿ ಚಿರಪರಿಚಿತ ಇದ್ದೇ ಇರುತ್ತೆ. ಆದರೂ ಇವತ್ತು ನೀವು ನಮ್ಮ ನಳಮಹಾರಾಜ ಕಾರ್ಯಕ್ರಮಕ್ಕೆ ಬಂದಿರೋದ್ರಿಂದ ಒಂದ್ಸತಿ ನಿಮ್ಮ ಪರಿಚಯ ನೀವೇ ಮಾಡ್ಕೊಬೇಕು. ನನ್ನ ಹೆಸರು ಲಕ್ಷ್ಮೀ ಶ್ರೀನಿವಾಸ್ ಅಂತ ಹೇಳಿ. ಈ ನಳಮಹಾರಾಜ ಅನ್ನೊಬ್ಬ ವ್ಯಕ್ತಿ ಭಾಳ ವಿಶೇಷವಾದಂಥ ಒಬ್ಬ ಅಡಿಗೆ ಭಟ್ಟ ಅಂತ ಹೆಸರು ತಗೊಂಡಿದ್ದ. ರಾಜನ ಜೊತೆಗೆ ಒಂದು ಸ್ಪೆಷಲ್ ಒಂದು ಸ್ಕಿಲ್ಸ್ ಏನಿತ್ತು ಅಂತಂದರೆ ಅಡುಗೆ ಮಾಡೋದು ಎಕ್ಸ್ಪರ್ಟ್ ಅಂತ. ಅವನು ವರ್ಷಗಳಿಗೆ ಸಂಬಂಧತಕ್ಕಂತೆ, ಆಯಾ ಋತುಗಳಿಗೆ ಸಂಬಂಧತಕ್ಕಂತೆ, ಮತ್ತು ರಾಶಿ ನಕ್ಷತ್ರ ಈ ಗ್ರಹಗಳ ಆಧಾರದ ಮೇಲೆ ಒಳ್ಳೊಳ್ಳೆ ಅಡುಗೆಗಳು ಮಾಡಿ ಒಳ್ಳೆ ಆರೋಗ್ಯವನ್ನು ಬರುವಂಥ ಮೃಷ್ಟಾನ್ನ ಭೋಜನ ಮಾಡ್ತಿದ್ದಂತೆ. ಮತ್ತು ಒಳ್ಳೊಳ್ಳೆ ಪಾನೀಯಗಳನ್ನು ಕುಡಿಯೋದ್ರಿಂದ ಆರೋಗ್ಯ ಆಯುಷ್ ಹೇಗೆ ವೃದ್ಧಿ ಆಗುತ್ತೆ ಅನ್ನೋದ್ರ ಬಗ್ಗೆ ಭಾಳಷ್ಟು ರಿಸರ್ಚ್ ಮಾಡಿ ಭಾಳಷ್ಟು ಹೆಸರು ತೆಗೆದಂಥ ಮಹಾನ್ ಧೀಮಂತ ವ್ಯಕ್ತಿ ಈ ನಳಮಹಾರಾಜ. ಈ ಕಾರ್ಯಕ್ರಮಕ್ಕೆ ನಳಮಹಾರಾಜ ಅಂತ ಹೆಸರಿಟ್ಟಿರೋದು ಬಹಳ ಸೂಕ್ತ ಅಂತ ನನ್ನ ಒಂದು ಖಂಡಿತ ಗುರುಜಿ. ನಮ್ಮ ವೀಕ್ಷಕರಿಗೆ ನಳಮಹಾರಾಜನ ಬಗ್ಗೆ ಒಳ್ಳೆ ಹಿಸ್ಟ್ರಿಯನ್ನ ಹೇಳ್ಕೊತಿದ್ದೀರಾ. ಹಾಗಾದ್ರೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಯಾವೆಲ್ಲ ರೆಸಿಪಿಯನ್ನ ಮಾಡ್ತೀರಾ? ನಾನು ಒಳ್ಳೆ ಮೆಣಸಿನ ಸಾರು ಮಾಡೋದು ಹೇಗೆ ಮಾಡಿ ನಮ್ಮ ಶರೀರದಲ್ಲಿರ್ತಕ್ಕಂಥ ಈ ತ್ರಿದೋಷಗಳು, ವಾತ ಪಿತ್ತ ಕಫ, ಅದನ್ನು ಬರತಕ್ಕಂಥ ಎಲ್ಲ ಕಾಯಿಲೆಗಳನ್ನು ಕೇವಲ ಒಂದು ಈ ಸಾರನ್ನ ಉಪಯೋಗಿಸೋದ್ರಿಂದ ಆರೋಗ್ಯದಲ್ಲಿ ಎಷ್ಟು ವೃದ್ಧಿ ಆಗುತ್ತೆ ಅನ್ನೋದನ್ನ ನಾನು ನಮ್ಮ ವೀಕ್ಷಕ ಬಾಂಧವರು ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ. ಹಾಗಾದ್ರೆ ಏನೇನ್ ಮಾಡಬೇಕು, ಹೇಗೆ ಮಾಡಬೇಕು, ಶುರು ಮಾಡ್ಬೇಡೋಣ ಗುರುಜಿ. ಈ ಮೆಣಸಿನ ಸಾರು ಮಾಡೋಕೆ ಬೇಕಾದಂಥ ಕೆಲವು ಸಾಮಗ್ರಿಗಳು, ಮೊಟ್ಟ ಮೊದಲದಾಗಿ ಈ ಉದ್ದಿನ ಕಾಳು, ಈ ರಾಹು ಗ್ರಹಕ್ಕೆ ಸಂಬಂಧಪಟ್ಟಂಥದ್ದು ಒಂದು ಧಾನ್ಯ, ಮಾಷಧಾನ್ಯ. ಇದಕ್ಕೆ ಉದ್ದಿನ ಕಾಳು, ಇದು ಉದ್ದಿನ ಕಾಳು ಬೇಕು. ಮತ್ತೆ ನಮಗೆ ಅದಕ್ಕೆ ತಕ್ಕಂತೆ ಕೊಬ್ಬರಿ ಚಂದ್ರಗ್ರಹ ತಂಪನ್ನು ಮಾಡುತ್ತೆ, ಎಕ್ಸಸ್ ಆಫ್ ಹೀಟ್ ತೆಗೆಯುತ್ತೆ. ಕೊಬ್ಬರಿ ಬೇಕು. ಅದಕ್ಕೆ ತಕ್ಕಂತೆ ನಮಗೆ ಮೆಣಸು, ಕರಿಮೆಣಸು, ಇದು ಶನಿ ಗ್ರಹಕ್ಕೆ ಸಂಬಂಧಪಟ್ಟಂಥದ್ದು. ಬಾಡಿಲಿರ್ತಂಥ ವಾತ ಪಿತ್ತ ಕಫನ ಮೂರನ್ನು ಬ್ಯಾಲೆನ್ಸ್ ಮಾಡುವಂಥದ್ದು. ಇದು ಬಹಳ ವಿಶೇಷವಾದದ್ದು. ಈ ಒಂದು ಚಳಿಗಾಲದಲ್ಲಿ ಉಪಯೋಗಿಸ್ಬೇಕಾದಂಥ ಒಂದು ಧಾನ್ಯ. ಇದು ಶನಿ ಗ್ರಹಕ್ಕೆ ಸಂಬಂಧಪಟ್ಟಂಥದ್ದು ಮೆಣಸು. ಈ ಮೂರು ಜೊತೆಗೆ ನಾವು ಕೆಲವು ಐಟಮ್ಸ್ ಯೂಸ್ ಮಾಡ್ತೀವಿ. ಒಂದು ಒಗ್ಗರಣೆಗೆ ಈ ಒಣಮೆಣಸಿನ್ಕಾಯಿ ಬೇಕು. ಅದರಿಂದ ಇದು ಕುಜ ಅಂದರೆ ಮಂಗಳ ಗ್ರಹಕ್ಕೆ ಸಂಬಂಧಪಟ್ಟಿದ್ದಂತೂ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಟಾಕ್ಸಿನ್ಸ್ ತೆಗೆದಾಕತ್ತೆ. ಇದು ಒಣಮೆಣಸಿನ್ಕಾಯಿ. ಇದು ಗೊತ್ತಲ್ಲ ನಿಮಗೆ, ಕರಿ ಸಾಸಿವೆ. ಸಾಸಿವೆಲಿ ಎರಡಿದೆ, ಒಂದು ಬಿಳಿ ಸಾಸಿವೆ, ಕರಿ ಸಾಸಿವೆ ಅಂತ. ಇದು ಕೂಡ ಶನಿ ಗ್ರಹಕ್ಕೆ ಸಂಬಂಧಪಟ್ಟಂಥದ್ದು. ಇದು ನಮ್ಮಲ್ಲಿ ರಕ್ತವನ್ನು ಶುದ್ಧಿ ಮಾಡಲಿಕ್ಕೆ ಉಪಯೋಗಿಸುವಂಥ ಒಂದು ಪದಾರ್ಥ, ಧಾನ್ಯ. ಇದು ಸಾಸಿವೆ ಒಗ್ಗರಣೆಗೆ. ಮತ್ತು ನಮಗೆ ಕರಿಬೇವು ಸೊಪ್ಪು, ಇದು ಗುರುಗ್ರಹಕ್ಕೆ ಸಂಬಂಧಪಟ್ಟಂಥದ್ದು. ನಮ್ಮಲ್ಲಿ ಉತ್ಸಾಹ ಲವಲವಿಕೆಯನ್ನು ಮಾಡಲಿಕ್ಕೆ ಚೈತನ್ಯ ಕೊಡುವಂಥ ಸೊಪ್ಪು ಇದು. ಹಾಗೆ ಇದು ಇಂಗು, ಒಗ್ಗರಣೆಗೆ ಹಿಂಗೆ ಬೇಕು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿಕ್ಕೆ ಒಂದು ಉಪ್ಪು ಇಟ್ಕೋಬೇಕು. ಈ ಉಪ್ಪು ಮತ್ತು ಒಗ್ಗರಣೆ ಹಾಕ್ಲಿಕ್ಕೆ ಎಣ್ಣೆ ಅಥವಾ ತುಪ್ಪನೂ ಬೇಕಾದ್ರೆ ಬಡಿಸ್ಬೋದು. ಮತ್ತೆ ನಾವು ಹಾಲನ್ನ ಯೂಸ್ ಮಾಡ್ತೀವಿ. ಈ ಹಾಲನ್ನ ಯಾಕೆ ಯೂಸ್ ಮಾಡ್ತಿತ್ತು ನಾನು ಕೊನೆ ಹೇಳ್ತೀನಿ. ಹಾಲು ಹಾಲು ಯೂಸ್ ಮಾಡ್ಬೋದು. ಯಾಕಂದ್ರೆ ಹಾಲು ಯೂಸ್ ಮಾಡೋದ್ರಿಂದ ನಮ್ಮ ಕ್ಯಾಲ್ಸಿಯಂನ ಕೀಲುಗಳಲ್ಲಿರ್ತಕ್ಕಂಥ ದೋಷನ ತೆಗೆದಾಕತ್ತೆ. ಇದಿಷ್ಟು ನಮ್ಗೆ ಬೇಕಾದಂತ ಸಾಮಗ್ರಿಗಳು. ಸೊ ಮೆಣಸಿನ ಸಾಂಬಾರ್ಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳಿದ್ರಿ. ಹಾಗಾದ್ರೆ ಇದನ್ನ ಶುರು ಮಾಡೋದಕ್ಕೆ ಹೇಗೆಲ್ಲ ಮಾಡಬೇಕು? ಮೊದಲಿಗೆ ಏನ್ ಬೇಕು ಗುರುಜಿ? ನಾನು ಮಾಡೋ ವಿಧಾನ ತೋರಿಸ್ಕೊಡ್ತೀನಿ. ಮೊದಲು ಬಾಣಲೆ ತಗೊಳ್ಳಿ. ಒಬ್ಬನಿಗಾದ್ರೆ 2 ಚಮಚ, ಇಬ್ಬರಿಗಾದ್ರೆ ಎಷ್ಟಾಯ್ತು? 4 ಚಮಚ. 1 2 3 4 ಚಮಚ ಇಬ್ಬರಿಗಾಗೋ ಅಷ್ಟು. ಇದು ಉದ್ದಿನ ಬೇಳೆನ ಸ್ವಲ್ಪ ಕೆಂಪಾಗೋಷ್ಟು ಹುರ್ಕೋಬೇಕೀಗ. ಉದ್ದಿನ ಬೇಳೆ
ಕೆಂಪಗಾಗುವಷ್ಟು ಬಿಸಿ ಮಾಡ್ಕೋಬೇಕು, ಉರಿಸ್ಬೇಕು ಈ ಥರ. ಇದು ಉರಿತದು ಕೆಂಪಗಾಗತ್ತೆ, ಕಪ್ಪಾಗಕ್ಕೆ ಬಿಡಬಾರ್ದು, ಮತ್ತೆ ಒಂಥರ ಸ್ಮೆಲ್ ಬರುತ್ತೆ, ಒಳ್ಳೆ ಸ್ಮೆಲ್. ಆ ಬಂತು ಅಂದ ತಕ್ಷಣ ಸಪ್ರೇಟಾಗಿ ಇಟ್ಬಿಡ್ಬೇಕು. ಇದು ಇಳಿಸ್ಬಿಟ್ಟು ಒಂದು ಪಾತ್ರೆಗೆ ಹಾಕೊಳ್ಳಿ. ಈಗ ಮಾಷಧಾನ್ಯ ಅಂದರೆ ಉದ್ದಿನ ಬೇಳೆಯನ್ನು ನಾವು ಹುರಿದಿದ್ದಾಯ್ತು. ಈಗ ಒಂದು 30 ಕಾಳಾಗುವಷ್ಟು ಕರಿಮೆಣಸನ್ನು ನಿಧಾನಕ್ಕೆ ಅದೇ ಥರ ನಾವು ಹುರಿಬೇಕು. ಸೊ ನಳ ಮಹಾರಾಜ ಈ ಥರದನ್ನೇ ಗಮನದಲ್ಲಿಟ್ಕೊಂಡು ಆಯುಷ್ವಂತರಾಗಿ ಆರೋಗ್ಯವಂತರಾಗಿ ಬದುಕಬೇಕು ಅಂದರೆ ಔಷಧಿ ಮುಖ್ಯ ಅಲ್ಲ, ನಾವು ತಿನ್ನೋ ಆಹಾರ ಮುಖ್ಯ ಅಂತ ತೋರಿಸ್ಕೊಟ್ಟಿದ್ದಾನೆ. ಅದರಿಂದ ಈ ಒಂದು ಪದ್ಧತಿನ ನಾವು ನಿತ್ಯ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೆ ಆದರೆ ನಾವು ಆಸ್ಪತ್ರೆಗೆ ಹೋಗೋದು ತಪ್ಪಿಸ್ಬೋದು, ಎಲ್ಲ ಥರ ಔಷಧಿ ತಗೊಳ್ಳೋದನ್ನು ನಿಲ್ಲಿಸ್ಬೋದು. ನೋಡಿ ಈಗ ಎಲ್ಲ ಕಪ್ಕಾಯ್ತಲ್ಲ, ಆಫ್ ಮಾಡಿ. ಈಗ ಆಫ್ ಮಾಡಿಬಿಟ್ಟು ಈಗ ಹಾಗೆ ಸ್ವಲ್ಪ ಇದನ್ನು ಸಪ್ರೇಟ್ ಬೌಲ್ಗೆ ಹಾಕೋಬೇಕು. ಆಮೇಲೆ ಸ್ವಲ್ಪ ಕೊಬ್ಬರಿನೂ ಕೂಡ ಹುರ್ಕೋಬೇಕು. ನಾನು ಹೇಳಿದ್ದೆಲ್ಲ ಇಬ್ರಿಗಾಗುವಷ್ಟು ಕೊಬ್ಬರಿ, ಈ ಕೊಬ್ಬರಿ ತುರಿ ಇದೆ, ಈ ಕೊಬ್ಬರಿ ತುರಿನ 4-5 ಚಮಚ ಹಾಕ್ಬಿಟ್ಟು ನಿಧಾನಕ್ಕೆ ಕೈಲಾಡಿಸ್ತಾ ಇರ್ಬೇಕು, ಈ ಥರ ಅಲ್ಲಾಡಿಸ್ತಾ ಇರಬೇಕು. ಇದು ಮೆಣಸು ಮತ್ತೆ ಉದ್ದಿನ ಬೇಳೆ ಈ 3 ಮಿಕ್ಸ್ ಮಾಡಿಬಿಟ್ಟು ಮಾಡಿದಾಗ ಲಂಗ್ಸ್ ಅಲ್ಲಿ ಇರತಕ್ಕಂಥ ಈ ಅಪ್ಪರ್ ಪಾರ್ಟ್ ಆಫ್ ದಿ ಬಾಡಿ, ಮೇಲ್ಭಾಗದಲ್ಲಿರತಕ್ಕಂಥ ಬಾಡಿ ಶುದ್ಧಿ ಆಗತ್ತೆ. ಆಮೇಲೆ ಕೆಳಭಾಗದ್ದು ಹೊಟ್ಟೆ, ಇದು ಅವನ ಒಂದು ಪದ್ಧತಿ. ಗೋಲ್ಡನ್ ಬ್ರೌನ್ ಕಲರ್ ಆಗ್ತಿದೆ. ಅದು ಚೆನ್ನಾಗಿ ಉರಿದೆ ಅಂತ ಆಯ್ತು. ಈಗ ಅದನ್ನ ಆಫ್ ಮಾಡಿಬಿಟ್ಟು ಸಪ್ರೇಟ್ ಹಾಗೆ ಇಟ್ಕೊಳ್ಳೋಣ. ಈಗ 3 ಹಾಕ್ಬಿಟ್ಟು ಮಿಕ್ಸಿಗೆ ಹಾಕಿ ರುಬ್ಬೇಕೀಗ. ರುಚಿಗೆ ತಕ್ಕಷ್ಟು 1 ಚುಟುಕಿ 2 ಚುಟುಕಿ ಉಪ್ಪು ಹಾಕೋಬೇಕು. ಮಿಕ್ಸಿಗೆ ಹಾಕಿ ಈಗ ನಾವು 1-2 ರೌಂಡ್ ರುಬ್ಬೇಕು. ಮೆಣಸು, ಉದ್ದಿನಬೇಳೆ, ಕೊಬ್ಬರಿ ಇದಿಷ್ಟನ್ನು ಒಳಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ದೀನಿ. ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ರುಚಿಗೆ ತಕ್ಕಷ್ಟು ಇಷ್ಟು ಉಪ್ಪು ಹಾಕ್ಬಿಟ್ಟು ಈಗ ಮಿಕ್ಸಿಗೆ ಹಾಕಿ ಅದು ರುಬ್ಬೇಕು. ಈಗ ಮಿಕ್ಸ್ ಆಯ್ತಲ್ಲ ಮಾಡು, ಈ ಹದಕ್ಕೆ ಬಂದ್ರೆ ಸಾಕು. ಕರೆಕ್ಟ್, ಈ ಹದಕ್ಕೆ ಬರ್ಬೇಕು. ನೋಡಿ ಇದರಲ್ಲಿ ಉದ್ದಿನ ಬೇಳೆ, ಮೆಣಸು, ಕೊಬ್ಬರಿ ಎಲ್ಲ ಮಿಕ್ಸ್ ಆಗಿದೆ. ಇದು ತಣ್ಣಗಿದೆ, ಇದಕ್ಕೆ ಚೈತನ್ಯ ಕೊಡಬೇಕು. ಏನು ಬಿಸಿ ಮಾಡಬೇಕು. ಅದಕ್ಕೀಗ ಆ ಪಾತ್ರೆ ತಗೊಳ್ಳಿ, ಇದನ್ನ ಸ್ವಲ್ಪ ನೀರು ಹಾಕಿ ಬಿಸಿ ಮಾಡಬೇಕು. ಒಬ್ರಿಗಾದ್ರೆ 200 ml ನೀರು ಹಾಕಬೇಕು, ಇಬ್ರಿಗಾದ್ರೆ 400 ml ನೀರು ಹಾಕ್ಬಿಟ್ಟು ಇದನ್ನ ಸ್ವಲ್ಪ ಚೆನ್ನಾಗಿ ಕುದಿಸ್ಬೇಕು. ನಿಮಗೆ ಕುಕಿಂಗ್ ಯಾವಾಗಿಂದ ಹಾಬಿ ಆಯ್ತು ಗುರುಜಿ? ನಾನು ಕೆಲವು ಟೈಮ್ ಒಬ್ಬನೇ ವಾಸ ಮಾಡೋಂಥ ಸಂದರ್ಭ ಬಂದಾಗ ಹೋಟ್ಲಲ್ಲೆಲ್ಲ ತಿನ್ನೋ ಅವಶ್ಯಕತೆ ಇರಲಿಲ್ಲ. ಆಗ ಸರಿಯೋ ತಪ್ಪೋ ಮಾಡ್ಕೊಂಡಿರ್ತಾ ತಿನ್ನೋ ಒಂದು ಸಂದರ್ಭ ಬಂದಾಗ ಇದೇ ಸಿದ್ಧಿ ಆಗೋಯ್ತು. ಇದು ಎಷ್ಟು ಹೊತ್ತು ಕುದಿಬೇಕು ಗುರುಜಿ? ಸ್ವಲ್ಪ ಒಂಚೂರು 1-2 ಮರಳಲ್ಲಿ ಚೆನ್ನಾಗಿ ಒಂಥರ 2 ಕೊತ ಅಂತ 1-2 ಸಲ ಕುದಿದ ತಕ್ಷಣನೇ ಅದು ನಾವು ಇಳಿಸ್ಬಿಡೋಣ. ಅನ್ನದ ಜೊತೆ ತಿಂದ್ರೆ ಚೆನ್ನಾಗಿದೆ. ಇದು ಅನ್ನದ ಜೊತೆಗೆ ಮಾಡ್ಕೋಬಹುದು, ಇಲ್ಲ ಹಾಗೆ ಕುಡಿಬಹುದು. ರೋಗಿಗಳಿಗೆ ಇದು ಬಹಳ ಒಳ್ಳೆ ಮದ್ದು. ತಂಬಳಿ ತರ ಅನ್ಸುತ್ತೆ. ತಂಬಳಿ ತರ ಒಂದು. ಎರಡನೇದು ಇದಕ್ಕೆ ಒಗ್ಗರಣೆ ಹಾಕ್ಬೇಕು. ಇದಾದ ನಂತರ ಸಪರೇಟ್ ಆಗಿ ಒಗ್ಗರಣೆ ಹಾಕ್ಬಿಟ್ಟು ಅದಕ್ಕೆ ಮಿಕ್ಸ್ ಮಾಡೋಣ. ಆಮೇಲೆ ಈಗ ಇಲ್ಲಿ 2 ಸ್ಪೂನ್ 2 ಅಥವಾ 2.5 ಚಮಚ ತುಪ್ಪ ಅಥವಾ ಎಣ್ಣೆ. ಈಗ ಮೆಣಸಿನ ಸಾರಿಗೆ ಒಗ್ಗರಣೆ ಕಾಯಿಸ್ಬೇಕೀಗ. ಕಾಯಿಸ್ಬಿಟ್ಟ ತಕ್ಷಣ ಅದಕ್ಕೆ ಸ್ವಲ್ಪ ಕಮ್ಮಿ ಮಾಡಲಿ, ಫ್ಲೇಮ್ ಜಾಸ್ತಿ ಬೇಡ. ಸ್ವಲ್ಪ ಅದು ಕುದಿಯಕ್ಕೆ ಶುರು ಆದ ತಕ್ಷಣ ನಾವು ಅದಕ್ಕೆ ನೆಕ್ಸ್ಟ್ ಏನು ಹಾಕಬೇಕು ಗುರುಜಿ? ಕರಿಬೇವು ಸೊಪ್ಪು, ಗುರುಗ್ರಹ, ಕುಜ, ಮಂಗಳ ಗ್ರಹ. ಮೆಣಸಿನಕಾಯಿ ಹೀಗೂ ಹಾಕ್ಬೋದು, ಉದ್ದುದಕ್ಕೂ ಹಾಕ್ಬೋದು, ಇಲ್ಲಾಂದರೆ ಸಣ್ಣಕ್ಕೆ ಕಟ್ ಮಾಡ್ಕೋಬೋದು ಈ ಥರ. ಸಾಸಿವೆ ಹಾಕೋಣ ಫಸ್ಟು. ಸಾಸಿವೆ ಆದ ತಕ್ಷಣ ಸ್ವಲ್ಪ ಆಮೇಲೆ ಮೆಣಸಿನ್ಕಾಯಿ ಹಾಕೋಣ. ಈಗ ಎಣ್ಣೆ ಬಿಸಿ ಆಯಿತು. ಬಿಸಿ ಆದ ತಕ್ಷಣ ಏನು ಮಾಡಬೇಕು, ಸ್ವಲ್ಪ ಸಾಸಿವೆ ಹಾಕ್ಬಿಡೋಣ. ಕರಿ ಸಾಸಿವೆ ಶನಿಗ್ರಹ. ಇದು ನಮ್ಮ ಜಾಯಿಂಟ್ಸಲ್ಲಿರ್ತಕ್ಕಂಥ ಎಲ್ಲ ಟಾಕ್ಸಿನ್ಸ್, ವಿಷ ಪದಾರ್ಥವನ್ನು ತೆಗೆದಾಕುತ್ತೆ. ನೋಡೋಕೆ ಸಣ್ಣ ಕಂಡ್ರು ಕೂಡ ಕೆಲಸ ಜಾಸ್ತಿ ಮಾಡುತ್ತೆ ಬಾಡಿ ಒಳಗೆ ಹೋದಾಗ. ಅದನ್ನ ಏನು ಮಾಡಬೇಕು, ಇದು ಹಾಗೆ ಹೊಟ್ಟೆ ತಗೊಳಂಗಿಲ್ಲ, ಇದನ್ನ ಎಣ್ಣೆಗಳಿಗೆ ಹಾಕಬೇಕಿರುತ್ತೆ. ನೋಡಿ ಇದು ನೋಡಿ, ಈಗ ಹಾಕಿದ ತಕ್ಷಣ ಆಯಿತು, ಬಾಯ್ಲ್ ಬಂತು, ಬಬಲ್ಸ್ ಬಂತು ನೋಡಿ ಈ ಥರ.
ಈಗ ಕರಿ ಸಾಸಿವೆ ಹಾಕಿ ಸ್ವಲ್ಪ ಇಂಗು ಹಾಕ್ಬೇಕು ಇದಕ್ಕೆ. ಇಂಗು, ಸ್ವಲ್ಪ ಇಂಗು, ಆಮೇಲೆ ಕರಿಮೆಣಸಿನ್ಕಾಯಿ, ಕುಜಗ್ರಹ, ಮಂಗಳ ಆಯಿತು, ಗುರುಗ್ರಹ, ಕರಿಬೇವು. ಈಗ ಇದನ್ನು ಸ್ವಲ್ಪ ಕಾವು ಕಮ್ಮಿ ಮಾಡಿ ಈ ಥರ ಘಾಟ್ ಬರಬೇಕು. ಘಾಟ್ ಬಂತು ಅಂತಂದರೆ ಎಲ್ಲ ಮಿಶ್ರಣ ಆಯಿತು, ಎಲ್ಲ ಗ್ರಹಗಳು ಮಿಕ್ಸ್ ಆಯ್ತು. ಈಗ ಇದನ್ನು ತೆಗೆದು ಅದಕ್ಕೆ ಮಿಕ್ಸ್ ಮಾಡ್ಬೇಕೀಗ. ಒಗ್ಗರಣೆ ಹಾಕಿದೀವಲ್ಲ, ಇದನ್ನು ಮಿಕ್ಸ್ ಮಾಡಿಬಿಡೋಣ. ಮಾಡಿ ನಿಧಾನ. ಅದೆಲ್ಲ ಕ್ಲೀನಾಗಿ ಅದನ್ನು ಇದು ಮಾಡ್ಕೊಂಡ್ಬಿಡೋಣ. ಘಮ್ ಅಂತ ಸ್ಮೆಲ್ ಬರ್ತದೆ ಈಗ. ಹೌದು, ಘಮ್ ಅಂತ ಸ್ಮೆಲ್ ಬರ್ತಾ ಇದೆ, ಘಾಟ್ ವಾಸನೆ ಬರ್ತಾ ಇದೆ. ಚೆನ್ನಾಗಿ ಕುದೀತಲ್ಲ. ಈಗ ಒಗ್ಗರಣೆ ಅಂಶ ಮಿಶ್ರಣ ಆಯಿತು. ಈಗ ಸ್ವಲ್ಪ ಇದರಲ್ಲಿ ಈ ಒಂದು ಸಣ್ಣ ಕಪ್ನಲ್ಲಿ ಕಾಲು ಭಾಗ ಹಾಲು ಹಾಕ್ಬಿಟ್ರೆ ಆಗ ಹಾಲು ಚಂದ್ರಗ್ರಹ, ಹಾಲು ಚಂದ್ರ. ಸಾಂಬಾರ್ಗೆ ಹಾಲು ಹಾಕೋದು ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಗುರು. ಚಂದ್ರಶಾಂತಿ. ಈಗಿದ್ದಾಗ ಮೈಗ್ರೇನ್ ಕೂಡ ಹೋಗುತ್ತೆ. ಚಂದ್ರ ನಮ್ಗೆ ತಲೆಗೆ ಸಂಬಂಧಪಟ್ಟಂತ ಕಾಯಿಲೆಗಳನ್ನ ಕಂಟ್ರೋಲ್ ಮಾಡ್ತಾನೆ. ಇದು ಚಂದ್ರಕಾರಕತ್ವ ಚಂದ್ರದು. ಈಗ ಸ್ವಲ್ಪ ಅದನ್ನ ಚೂರು ಕುದಿಸ್ಬಿಟ್ರೆ ಹಾಲು ಕೂಡ ಮಿಕ್ಸ್ ಆಯ್ತು. ಒಂದೆರಡು ಸ್ವಲ್ಪ ಬಾಯ್ಲ್ ಬರೋ ಥರ ಕುದಿಸ್ಬಿಟ್ಟ ಅಂದರೆ ಹಾಲು ಕೂಡ ಮಿಶ್ರಣ ಆಯ್ತು ಇದಕ್ಕೆ. ನೋಡಿ, ಈಗ ಹಾಲು ಹಾಕಿದ್ಮೇಲೆ ಮೆಣಸಿನ ಸಾರು ಭಾಳ ಚೆನ್ನಾಗಿ ಕುದೀತಾ ಇದೆ. ಈಗೆಲ್ಲ ಮಿಶ್ರಣ ಆಯಿತು, ಎಲ್ಲ ಗ್ರಹಗಳು ಸೇರ್ತು. ಈಗ ನಮ್ಮ ಶರೀರದೊಳಗೆ ಹೋಗಿ ಇದರ ಫಲಿತಾಂಶ ಕೊಡುವಂಥ ಸಂದರ್ಭ ಬಂತು. ಈಗ ಮೆಣಸಿನ ಸಾರು ರೆಡಿ ಆಯಿತು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಗುರೂಜಿ ಮೆಣಸಿನ ಸಾಂಬಾರ್ ಹೇಗೆ ಮಾಡೋದು ಅಂತ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ನೀವು ಕೂಡ ಇದನ್ನ ಮನೆಯಲ್ಲಿ ಟ್ರೈ ಮಾಡಿ, ಗುರೂಜಿನ ಫಾಲೋ ಮಾಡಿ ಅಂತ ಹೇಳ್ತಾ ಈಗ ಒಂದು ಬ್ರೇಕ್ ತಗೊಂತೀನಿ. ಬ್ರೇಕ್ನ ನಂತರ ಮತ್ತೊಂದು ರೆಸಿಪಿಯನ್ನ ತೋರಿಸ್ತೀವಿ. ಅಲ್ಲಿವರೆಗೂ ಎಲ್ಲೂ ಹೋಗದೆ ಕಾಯ್ತಾ ಇರಿ. ಸರಳ ಜೀವನ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.